ನನ್ನಿಂದ ಸಾಧ್ಯ, ನನ್ನಿಂದಲೇ ಆಗುತ್ತದೆ, ನಾನು ಮಾಡಿಬಿಡುತ್ತೇನೆ ಎಂಬುದಾಗಿ ಅಂದುಕೊಂಡು ಸ್ವಬಲವನ್ನು ಆಶ್ರಯಿಸಿಕೊಳ್ಳುವಂಥವರು ಹೊಂದಬೇಕಾದ್ದನ್ನು ಕೂಡ ಹೊಂದುವುದಕ್ಕಾಗದಂತೆ ವಂಚಿಸಲ್ಪಡುತ್ತಾರೆ. ಆದರೆ ದೇವರ ಮುಂದೆ ತಗ್ಗಿಸಿಕೊಂಡು ಆತನ ಕೃಪೆಯನ್ನು ಆಗ್ರಹಿಸುವಾಗ ನಮ್ಮ ಬಲಕ್ಕೆ, ಸಾಮರ್ಥ್ಯಕ್ಕೆ ಮೀರಿದಂಥ ಆಶೀರ್ವಾದಗಳನ್ನು, ಅನುಗ್ರಹಗಳನ್ನು ದೇವರಿಂದ ಹೊಂದಬಹುದಾಗಿದೆ. ಇದನ್ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ. ದೇವರ ಕೃಪೆಯನ್ನು ಹೊಂದಿಕೊಳ್ಳಬೇಕ, ನಿಮ್ಮ ಬಲಕ್ಕೆ, ಸಾಮರ್ಥ್ಯಕ್ಕೆ ಮೀರಿದಂಥ ಆಶೀರ್ವಾದಗಳಿಗೆ ಪಾತ್ರರಾಗಬೇಕ, ದೇವರ ಮುಂದೆ ತಗ್ಗಿಸಿಕೊಳ್ಳಿರಿ. ನಾನು ಎಂಬುದನ್ನು ಬಿಟ್ಟು ದೇವರ ಮುಂದೆ ದೀನ ಭಾವದಿಂದ ನಡೆದುಕೊಳ್ಳುವುದಾದರೆ ಆತನು ತನ್ನ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆ ಕೃಪೆಯು ನಿಮ್ಮ ಜೀವಿತಗಳಲ್ಲಿ ಉನ್ನತಿಗಳನ್ನು, ಮೇಲುಗಳನ್ನು ನಿಶ್ಚಯವಾಗಿ ಉಂಟು ಮಾಡಲಿದೆ.